10ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ಕಲರ್ಸ್ ಆಫ್ ಸೈಲೆನ್ಸ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಎಕ್ಸ್ಟ್ರಾಕ್ಟ್, ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗಳನ್ನು ಅಥವಾ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುವಂತಹ ಮತ್ತು 100ಕ್ಕೆ 100ರಷ್ಟು ಎಕ್ಸಾಮ್ನಲ್ಲಿ ಬರುವಂತಹ ಕೆಲವು ಎಕ್ಸ್ಟ್ರಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಬನ್ನಿರಿ. ಮೊದಲ ಪ್ರಶ್ನೆ ನೋಡೋಣ. ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ? ಈ ಪ್ರಶ್ನೆಯನ್ನು ಯಾರು ಕೇಳಿದರು? ನಿನ್ನೆ ಏಕೆ ಶಾಲೆಗೆ ಬಂದಿರಲಿಲ್ಲ? ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ ಅನ್ನುವಂಥ ಈ ಪ್ರಶ್ನೆಯನ್ನು ಯಾರು ಕೇಳಿದರು? ಹೂ ಸೇಡ್ ದಿಸ್? ಇದನ್ನು ಪ್ರಶ್ನೆ ಕೇಳಿದವರು ಯಾರು ಅಂದರೆ ಸುರೇಂದರ್. ಹೂ ವಾಸ್ ದಿಸ್ ಸೇಡ್ ಟು? ಇದನ್ನು ಯಾರಿಗೆ ಕೇಳಲಾಯಿತು ಅಥವಾ ಯು ರೆಫರ್ಸ್ ಟು? ಯು ಅಂದರೆ ಯಾರು ಅಂತಂದರೆ ಸತೀಶ್. ಆಮೇಲೆ ವೈ ಡಿಡಂಟ್ ಹಿ ಗೋ ಟು ಸ್ಕೂಲ್? ಆತ ಯಾಕೆ ಶಾಲೆಗೆ ಹೋಗಿರಲಿಲ್ಲ ಅಂತಂದರೆ ಹಿ ವಾಸ್ ನಾಟ್ ಫೀಲಿಂಗ್ ವೆಲ್. ಆತನಿಗೆ ಮೈಯಲ್ಲಿ ಹುಷಾರಿರಲಿಲ್ಲ, ಆ ಕಾರಣಕ್ಕಾಗಿ ಆತ ಶಾಲೆಗೆ ಹೋಗಿರಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಬಂದುಬಿಟ್ಟು 2ನೆಯ ಪ್ರಶ್ನೆ. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಹೂ ಸೇಡ್ ದಿಸ್ ಅಥವಾ ಐ ರೆಫರ್ಸ್ ಟು ಹೂ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇದನ್ನು ಹೇಳಿರ್ತಕ್ಕಂಥವರು ಸತೀಶ್. ಹೂ ವಾಸ್ ದಿಸ್ ಸೇಡ್ ಟು? ಇದನ್ನು ಯಾರಿಗೆ ಹೇಳಲಾಯಿತು ಅಂದರೆ ಸುರೇಂದರ್ ಅವರಿಗೆ ಹೇಳಲಾಯಿತು. ವೈ ಡಿಡ್ ಹಿ ಸೇ ಸೋ? ಯಾಕೆ ಆತ ಹೇಳ್ದ ಅಂತಂದರೆ ಹಿ ಬಿಕೇಮ್ ಡೀಫ್. ಆತ ಕಿವುಡನಾಗಿದ್ದ, ಆ ಕಾರಣಕ್ಕಾಗಿ ಆ ರೀತಿಯಾಗಿ ಹೇಳಿದ. ಇನ್ನು 3ನೇ ಪ್ರಶ್ನೆ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಈ ಒಂದು ವಾಕ್ಯವನ್ನು ಯಾರು ಹೇಳಿದರು? ಹೂ ಈಸ್ ದ ಸ್ಪೀಕರ್ ಅಂತಂದರೆ ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನರೇನ್ ಅಂತಕ್ಕಂಥವ್ರು ಇದನ್ನು ಹೇಳಿದರು. ಹೂ ವಾಸ್ ದಿಸ್ ಸೆಟ್ ಟು? ಹಾಗಾದರೆ ಇದನ್ನು ಯಾರಿಗೆ ಹೇಳಿದರು ಅವರು ಅಂತಂದರೆ ಸತೀಶನಿಗೆ ಹೇಳಿದರು. ವೈ ಡೂ ದೇ ಲುಕ್ ಫಾರ್ ಅ ನ್ಯೂ ಸ್ಕೂಲ್? ಅವರು ಏಕೆ ಹೊಸ ಶಾಲೆ ಹುಡುಕಬೇಕಾಗಿತ್ತು ಅಂದರೆ ದ ಸ್ಕೂಲ್ ಹಿ ವಾಸ್ ಗೋಯಿಂಗ್ ರೆಫ್ಯೂಸ್ ಟು ಕೀಪ್ ಹಿಮ್. ಅವು ಹೋಗ್ತಕ್ಕಂಥ ಶಾಲೆಯೊಳಗೆ ಆ ಶಾಲೆಯವರು ಆತನನ್ನು ಇಟ್ಕೊಳ್ಳೋದಕ್ಕೆ ಅಥವಾ ಆ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ನಡೆಸ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಗ್ತಾಯಿಲ್ಲ, ಆ ಕಾರಣಕ್ಕಾಗಿ. ಇನ್ನು 4ನೆಯ ಪ್ರಶ್ನೆ ಬಂದುಬಿಟ್ಟು ದಿಸ್ ಈಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೀಪ್ ಆ್ಯಂಡ್ ಡಮ್ ಚಿಲ್ಡ್ರನ್? ಈ ಮಾತನ್ನು ಯಾರು ಹೇಳಿದರು ಅಂತಂದರೆ ಶಾಲಾ ಮುಖ್ಯ ಶಿಕ್ಷಕರು, ದ ಹೆಡ್ ಮಾಸ್ಟರ್ ಅವರು ಈ ಮಾತನ್ನು ಹೇಳ್ತಾರೆ. ಹೂ ವಾಸ್ ದಿಸ್ ಸೇಡ್ ಟು? ಮಿಸ್ಟರ್ ಅವತಾರ್ ನರೇನ್. ಇದನ್ನು ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಅವತಾರ್ ನರೇನ್ ಅವರು ಈ ಮಾತನ್ನು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂದರೆ ಅವತಾರ್ ನರೇನ್ ಅವರಿಗೆ ಹೇಳ್ತಾರೆ. ವೈ ಡಿಡ್ ಹಿ ಸೇ ಸೋ? ಯಾಕೆ ಆಗಿ ಹೇಳಿದ್ರು ಅವರು ಅಂತಂದರೆ ಬಿಕಾಸ್ ಸತೀಶ್ ಹ್ಯಾಡ್ ಹಿಯರಿಂಗ್ ಪ್ರಾಬ್ಲಮ್. ಸತೀಶ್ ಹ್ಯಾಡ್ ಹಿಯರಿಂಗ್ ಪ್ರಾಬ್ಲಮ್. ಸತೀಶನಿಗೆ ಹಿಯರಿಂಗ್ ಪ್ರಾಬ್ಲಮ್ ಇದೆ ಅಥವಾ ಕೇಳಿಸ್ಕೊಳ್ಳುವಂಥ ಒಂದು ಸಮಸ್ಯೆ ಇದ್ದು, ಹೀಗಾಗಿ ಆತ ಈ ರೀತಿಯಾಗಿ ಹೇಳ್ತಾನೆ. ದಿಸ್ ಈಸ್ ಆ್ಯನ್ ಈಡಲ್ ಪಾಸ್ ಟೈಮ್. ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್. ಹೂ ಸೇಡ್ ದಿಸ್? ಇದನ್ನು ಯಾರು ಹೇಳಿದರು ಅಂತಂದರೆ ಸತೀಶ್ ಫಾದರ್ ಅವತಾರ್ ನರೇನ್. ಹೂ ವಾಸ್ ಸೇಡ್ ಟು? ಹೂ ವಾಸ್ ದಿಸ್ ಸೇಡ್ ಟು ಅಂತಂದರೆ ಟು ಸತೀಶ್, ಸತೀಶ್ನಿಗೆ ಹೇಳಲಾಯಿತು. ವಾಟ್ ಈಸ್ ಆ್ಯನ್ ಇಡಲ್ ಪಾಸ್ ಟೈಮ್? ಡ್ರಾಯಿಂಗ್ ಅನ್ನುವುದು ಅದೊಂದು ಸಮಯ ಕಳೆಯುವಂತಹ ಒಂದು ಪಾಸ್ ಟೈಮ್ ಆಗಿತ್ತು ಅಂತ ಹೇಳ್ತಾರೆ. ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಹಾಗಾದರೆ ಸ್ಪೀಕರ್ ಯಾಕೆ ಹಾಗೆ ಹೇಳ್ತಾರೆ? ಹಿ ವಾಂಟೆಡ್ ಹಿಸ್ ಸನ್ ಟು ಸ್ಟಡಿ ಆ್ಯಂಡ್ ಗೆಟ್ ನಾಲೆಜ್. ಅವ್ರು ಯಾಕೆ ಹೇಳ್ತಾರೆ ಅಂತಂದರೆ ಅವರ ಮಗ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋದು ಅವರ ಒಂದು ಇಚ್ಛೆಯಾಗಿತ್ತು, ಆ ಕಾರಣಕ್ಕಾಗಿ. ಇನ್ನು 6ನೇ ಪ್ರಶ್ನೆ. ವೈ ಡೂ ಯು ಟೇಕ್ ಅವೇ ಹಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಹೂ ಸೇಡ್ ದಿಸ್? ಇದನ್ನು ಯಾರು ಹೇಳಿದರು ಅಂತಂದರೆ ಸತೀಶಸ್ ಮದರ್, ಸತೀಶನ ತಾಯಿ ಹೇಳಿದರು. ಹೂ ವಾಸ್ ದಿಸ್ ಸೇಡ್ ಟು? ಯು ರೆಫರ್ಸ್ ಟು ಅಂತ ಕೇಳ್ತಾರೆ. ಯು ಅಂದರೆ ಯಾರು ಅಂತ ಕೇಳಿದರೆ ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನರೇನ್. ಹೂ ವಾಸ್ ಟೇಕಿಂಗ್ ಅವೇ ಹಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಹೇಳ್ಬೋದು ಸತೀಶ್ ಫಾದರ್ ಅಂತ ಹೇಳ್ಬೋದು. ಹೂ ಡಸ್ ಹೀಸ್ ರೆಫರ್ಸ್ ಟು? ಹೀಸ್ ಅಂದರೆ ಯಾರು ಅಂದರೆ ಸತೀಶ್.
ವಾಟ್ ವಾಸ್ ಹಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಅದು ಡ್ರಾಯಿಂಗ್. ಇನ್ನು ಎರಡನೇ ಪ್ರಶ್ನೆ, ಕ್ವಶನ್ ನಂಬರ್ 7 ನೋಡ್ತಾ ಇದ್ದೇವೆ. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ಹೂ ಸೆಡ್ ದಿಸ್? ಸತೀಶ್ ಫಾದರ್, ಮಿಸ್ಟರ್ ಅವತಾರ್ ನರೇನ್. Who is beta here? Satish. Why was this said? Because Satish was not ready to go to new school. That's why he said. Short answer questions. Narrate the circumstances that compelled Satish to stay at home, or everything seemed like scenes from a pantomime show to Satish. Why? ಈ ಪ್ರಶ್ನೆಯನ್ನು ಬಹಳ ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು 3 ಅಂಕಕ್ಕೆ ಕೇಳಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಮತ್ತು ಉತ್ತರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮತ್ತು ಬರೆಯುವಂಥ ರೂಢಿಯನ್ನು ಮಾಡಿಕೊಳ್ಳಿ. ಈ ಪ್ರಶ್ನೆ ನಿಮಗೆ ಬಂದೇ ಬರಬಹುದು. ಒನ್ ಡೇ ಸತೀಶ್ ವಾಸ್ ಹೈಕಿಂಗ್ ವಿತ್ ಹಿಸ್ ಫಾದರ್. ಒಂದು ದಿನ ಸತೀಶ್ ತನ್ನ ತಂದೆಯೊಂದಿಗೆ ನಡೆದುಕೊಂಡು ಹೋಗ್ತಾ ಇದ್ದ. ಆ್ಯಂಡ್ ಬ್ರದರ್ ಡ್ಯೂರಿಂಗ್ ಹಾಲಿಡೇಸ್, ತನ್ನ ಸಹೋದರನೊಂದಿಗೆ ಆ ಒಂದು ರಜಾ ದಿನಗಳಲ್ಲಿ. ದೇ ವರ್ ಕ್ರಾಸಿಂಗ್ ಅ ರೆಕ್ಟಿ ಬ್ರಿಡ್ಜ್. ಅವರು ಒಂದು ಭಾಳ ಹಳೆಯದಾಗಿರ್ತಕ್ಕಂತಹ ಅವಸಾನದ ಅಂಚಿನಲ್ಲಿರುವಂತಹ ಒಂದು ಸೇತುವೆಯನ್ನು ದಾಟ್ತಾ ಇದ್ದರು. ಓವರ್ ಸಮ್ ರ್ಯಾಪಿಡ್ಸ್, ಅದರ ಕೆಳಗಡೆ ಭಾಳ ತುಂಬ ಪ್ರವಾಹ ಅಥವಾ ನೀರು ಭಾಳ ವೇಗವಾಗಿ ಹರಿತಾ ಇತ್ತು. ಸತೀಶ್ ಲುಕ್ ಡೌನ್ ಆ್ಯಟ್ ದ ಸ್ವಿರ್ಲಿಂಗ್ ವಾಟರ್. ಸತೀಶ್ ಏನು ಮಾಡ್ತಾನೆ, ಆ ಒಂದು ಬ್ರಿಡ್ಜ್ ಮೇಲೆ ನಡೀತಿರಬೇಕಾದ್ರೆ ಕೆಳಗಡೆ ನೋಡ್ತಾನೆ. ಅಲ್ಲಿ ಸ್ವಿರ್ಲಿಂಗ್ ವಾಟರ್ ಆತನಿಗೆ ಕಾಣಿಸುತ್ತೆ. ನೀರು ಸುಳಿಯಲ್ಲಿ ಇರ್ತಕ್ಕಂಥದ್ದು, ಸುಳಿಯಲ್ಲಿ ನೀರು ತಿರುಗುವಂಥ ಒಂದು ದೃಶ್ಯವನ್ನು ನೋಡ್ತಾನೆ. ಹೀಸ್ ಫೂಟ್ ಸ್ಲಿಪ್ಡ್. ಆತನ ಕಾಲು ಜರಿಯುತ್ತದೆ. ಹಿ ಲಾಸ್ಟ್ ಹಿಸ್ ಬ್ಯಾಲೆನ್ಸ್ ಆ್ಯಂಡ್ ಫೆಲ್ ಇನ್ ಟು ರ್ಯಾಪಿಡ್ಸ್. ಮತ್ತು ಆತ ಬ್ಯಾಲೆನ್ಸನ್ನು ಕಳ್ಕೊಂಡ್ಬಿಟ್ಟು ಅದೇ ರ್ಯಾಪಿಡ್ನಲ್ಲಿ ಆತ ಬಿದ್ದು ಬಿಡ್ತಾನೆ. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್, ಇದರ ಪರಿಣಾಮವಾಗಿ ಹೀಸ್ ಲೆಗ್ಸ್ ಆ್ಯಂಡ್ ಹೆಡ್, ಆತನ ಕಾಲು ಮತ್ತು ತಲೆ, ವರ್ ಇಂಜ್ಯೂರ್ಡ್, ಅವು ಗಾಯಗೊಂಡವು. ಹೀಸ್ ಲೆಗ್ಸ್ ಬಿಕೇಮ್ ವೀಕ್, ಆತನ ಕಾಲುಗಳು ತುಂಬ ಅಶಕ್ತವಾದವು. ಹೀ ಸಫರ್ಡ್ ಫ್ರೀಕ್ವೆಂಟ್ಲಿ ಫ್ರಾಮ್ ಬೋರ್ಡ್ಸ್ ಆಫ್ ಫೀವರ್, ಮೇಲಿನ ಮೇಲೆ ಆತನಿಗೆ ಜ್ವರ ಕಾಣಿಸ್ಕೊಳ್ತಾ ಇದ್ದವು. ಯಾವ ಕಾರಣಕ್ಕಾಗಿ ಅಂದರೆ ಇನ್ಫೆಕ್ಷನ್ಸ್ ಕಾರಣಕ್ಕಾಗಿ. ಹಿ ಕುಡ್ ನಾಟ್ ಹಿಯರ್, ಆತನಿಗೆ ಈಗ ಕಿವಿ ಕೇಳಿಸ್ತಾ ಇಲ್ಲ. ದ ಹೆಡ್ ಮಾಸ್ಟರ್ ಡಿಡ್ ನಾಟ್ ಅಲೋ ಹಿಮ್ ಟು ಕಮ್ ಟು ಸ್ಕೂಲ್, ಆದರೆ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಈ ಹುಡುಗರನ್ನು ಶಾಲೆಗೆ ಕರೆತರಲು ಒಪ್ತಾ ಇಲ್ಲ. ಹಿ ವಾಸ್ ಹಾರ್ಡ್ ಆಫ್ ಹಿಯರಿಂಗ್, ಆತನಿಗೆ ಕಿವಿ ಕೇಳಿಸೋದಿಲ್ಲ. ಆ್ಯಂಡ್ ಫ್ರೀಕ್ವೆಂಟ್ಲಿ ಆಬ್ಸೆಂಟ್ ಫಾರ್ ದ ಕ್ಲಾಸ್, ಆತ ಮೇಲಿನ ಮೇಲೆ ತರಗತಿಗೆ ಆಬ್ಸೆಂಟ್ ಆಗ್ತಾನೆ. ಹೀಸ್ ಫಾದರ್ ಟ್ರೈ ಟು ಗೆಟ್ ಅಡ್ಮಿಷನ್ ಫಾರ್ ಹಿಮ್, ಅವರ ತಂದೆ ಅವನಿಗಾಗಿ ಪ್ರವೇಶವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಬೇರೆ ಶಾಲೆಯಲ್ಲಿ. ಬಟ್ ಇನ್ ವೇನ್, ಅದು ವ್ಯರ್ಥವಾಯಿತು. ವ್ಯಾನ್ ಹಿ ವೆಂಟ್ ಔಟ್ಸೈಡ್ ಟು ಪ್ಲೇ ವಿತ್ ಚಿಲ್ಡ್ರನ್, ಯಾವಾಗ ಮಕ್ಕಳೊಂದಿಗೆ ಹೊರಗಡೆ ಆಟಕ್ಕೆ ಹೋಗ್ತಾ ಇದ್ದ ಸತೀಶ್. ದೇ ಟೀಸ್ಡ್ ಹಿಮ್, ಅವರು ಇವರನ್ನು ಕಾಡಿಸ್ತಾ ಇದ್ದರು. ದೇರ್ ಫೋರ್ ಹಿ ವಾಸ್ ಕಂಪೆಲ್ಡ್ ಟು ಸ್ಟೇ ಆಟ್ ಹೋಮ್, ಹೀಗಾಗಿ ಆತ ಮನೆಯಲ್ಲಿ ಉಳಿಯುವಂಥ ಒಂದು ಸಂದರ್ಭ ಬಂತು ಅಂತ ಹೇಳ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯನ್ನು ಪ್ರತಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಥವಾ ಪ್ರತಿಯೊಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುತ್ತಾರೆ. Physical disability is no barrier to success. Justify the statement with a reference to the life of Satish Gujral, or how can you say that Satish Gujral became popular all over the world, or explain the achievement of Satish Gujral as an artist ಅಂತ ಕೇಳುತ್ತಾರೆ. ಯಾವುದೇ ರೀತಿ ಪ್ರಶ್ನೆ ಕೇಳಿದರೆ ಇದೇ ಉತ್ತರವನ್ನು ನೀವು ಬರೀಬೇಕಾಗತ್ತೆ. Satish Gujral met with an accident and became deaf. He was refused admission by school because he was not a normal boy. Boys made fun of him and therefore he remained at home. One day he saw a beautiful bird which had a longish tail and crest, which made him take up drawing and painting. His father admitted to one of the best schools of art. Within a short time, Satish learned not only drawing and painting but also about life. Today, Satish is one of the best artists in India. His works were exhibited almost all over the world and displayed in prestigious museums like the Museum of Modern Art, New York, the Hiroshima Collection, Washington, and
National Gallery of Modern Art, New Delhi. He has published 4 books in arts. The government of India has honored him with the Padma Vibhushanam. He has also been awarded the Order of Crown. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.